7 ಅಡಿ ಕಂಬ 6 ಲೈನ್ ತಂತಿ ಟಾಟಾ ತಂತಿ ಸ್ಟೀಲ್ ಆಗ್ತಾ ಇದೆ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 750 ರೂಪಾಯಿ ಮಾಡ್ಕೊಡ್ತೀನಿ ಸರ್. 10 ಲಿಂಕ್ ಮಿಸ್ ಅಂತ ಬರುತ್ತೆ ಸರ್. 3 ಲೈನ್ ತಂತಿ ಬರುತ್ತೆ, 5 ಅಡಿ ಮಿಸ್ ಬರುತ್ತೆ, 7 ಅಡಿ ಕಂಬ ಬರುತ್ತೆ. ಅದಕ್ಕೆ 1250 ರೂಪಾಯಿ ಮಾಡ್ತಾ ಇದೀನಿ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 1200 ರೂಪಾಯಿ ಮಾಡ್ಕೊಡ್ತೀನಿ. ಡಬಲ್ ಕಂಬ ಹಾಕುದು ಅಂತಂದ್ರೆ ಸರ್, ಈ ಲೈನ್ ಇದೆಯಲ್ಲ ಅದು ಬ್ಯಾಕ್ ಬೋನ್ ಇದ್ದಂಗೆ ಇದು ಸರ್. ಈ ರೌಂಡ್ ಹಾಕೋ ಉದ್ದೇಶ ತಂತಿ ಜಗ್ಗಲ್ಲ ಇಲ್ಲಿ. ಬಂದೋಬಸ್ತ್ ಚೆನ್ನಾಗಿರುತ್ತೆ, ತಂತಿನೂ ಲೂಸ್ ಬರಲ್ಲ. ಯಾವ ತರ ಟೈಟ್ ಬಂದಿದೆ ಅಂದ್ರೆ ಹತ್ಕೊಂಡ್ ನಿಂತ್ಕೊಂಡ್ರುವೆ ಅದು ಕೆಳಕ್ ಹೋಗಲ್ಲ ಸರ್. ಟಾಟಾದ ಏನ್ ತಂದಿರ್ತೀವ ಮುಳ್ತಂತಿ, ನಾವು ಟಾಟಾದ ಬೆಂಡಿಂಗ್ ವರ್ ತಕೊ ಬಂದು ಕಟ್ಟಿರ್ತೀವಿ ಸರ್. ಅದು ರೆಸ್ಟ್ ಹಿಡಿಯಲ್ಲ. 6 ಅಡಿಯಿಂದ 8 ಅಡಿ 10 ಅಡಿವರೆಗೂ ಇರ್ಲಿ ಸರ್, ಯಾವ್ದೇ ಕೆಲಸ ಇರ್ಲಿ ಮಾಡ್ಕೊಡ್ತೀವಿ. ಆ ಕಲ್ಲು ಹೊಡೆದವಲ್ಲ ಸರ್, ನಮ್ ಕಂಬ ನೋಡಿ, ಇದು ಸುಟ್ಟಿರೋ ಕಲ್ಲು, ಇದು ಹೊಡೆದೋಗುತ್ತೆ ಬಿಡು ನೋಡಿ ಸರ್. ಆ ತರ ನಮ್ ಕಂಬ ಇರುತ್ತೆ. ಅದು ಟೆಂಟ್ ಹಾಕುದು ಅಂದ್ರೆ ಆ ಕೆಲಸ ಮುಗಿಯೋವರೆಗೂ ಟೆಂಟ್ ಎತ್ತದಿಲ್ಲ ಸರ್. ಕಂಪ್ನಿಯಿಂದಾನೇ ಬಿಲ್ ಕೊಟ್ಟಿರ್ತಾರೆ ಇದು ಸರ್. ಯಾರೇ ಆಗ್ಲಿ ಸರ್, ಈ ಸ್ಕ್ಯಾನರ್ ನ ಗೂಗಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು, ಟಾಟಾನ ಇಲ್ಲ ಬೇರೆನಾ ಅನ್ಬಿಟ್ಟು ಸರ್. ಟಾಟಾ ಕಂಪ್ನಿಯಿಂದ ಏನ್ ವ್ಯಾರಂಟಿ ಕೊಟ್ಟಿರ್ತಾರೆ ಸರ್, ನಾವು ಅದ್ರ ಮೇಲೆ 5 ವರ್ಷ ನಾವೇ ಗ್ಯಾರಂಟಿ ಕೊಟ್ಟಿರ್ತೀವಿ. 2 ದಿನ ಕೆಲಸ ಮುಗಿಸ್ಕೊಟ್ಬಿಡ್ತೀವಿ ಅಂತಾರೆ. ನಾವು ಆ ತರ ಅಲ್ಲ, 1 ದಿನ ಎಷ್ಟೋ ತಗೋತೀವಿ. ಯಾಕಂದ್ರೆ ಕೆಲಸ ಪರ್ಫೆಕ್ಟ್ ಆಗಿರ್ಬೇಕು ಸರ್. ಕೆಲಸ ನೋಡ್ಲಿ ಕಾಸು ಕೊಡ್ಲಿ ಸರ್. ಸೈಟ್ ಬಳೆ ಆಗ್ಲಿ, ಜಮೀನುಗಳಿಗೆ ಆಗ್ಲಿ, ಏತ್ಕಾರ ಆಗ್ಲಿ ಸರ್, ನಾವು ಹಾಕೊಡ್ತೀವಿ ಸರ್. ನಾನು ಸಿವಿಲ್ ಇಂಜಿನಿಯರ್. ಶೇಖರ್ ಅನ್ನೋರು ನಮ್ಮ 3.5 ಎಕರೆ ಜಾಗಕ್ಕೆ ಒಂದು ಫೆನ್ಸಿಂಗ್ ಹಾಕೊಟ್ಟಿದ್ದಾರೆ. ಹೀಗೆ ನಮಗೆ ಮುಂಚೆನೂ ಕೂಡ ಮಾಡ್ಕೊಟ್ಟಿದ್ದಾರೆ. ಮಂಡ್ಯದಲ್ಲೂ ನಮಗೆ ಪ್ರಾಜೆಕ್ಟ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಕ್ವಾಲಿಟಿ ವರ್ಕ್ ಮಾಡ್ಕೊಡ್ತಾರೆ. ಕಾರ್ನರ್ ಅಲ್ಲಿ ಈ ತರ ಡಬಲ್ ಕಲ್ಲೆಲ್ಲ ಹಾಕಿ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ. ಮತ್ತೆ ಅವ್ರು ಯೂಸ್ ಮಾಡೋದೆಲ್ಲ ಟಾಟಾ ಬ್ರಾಂಡೆಡ್ ಫೆನ್ಸಿಂಗ್ ಯೂಸ್ ಮಾಡ್ತಾರೆ. ತುಂಬಾ ಒಳ್ಳೆ ಕ್ವಾಲಿಟಿ ವರ್ಕ್ ಆಗುತ್ತೆ. ನಿಮ್ಗೆ ಏನಾರ ಅವಶ್ಯಕತೆ ಇದ್ದಲ್ಲಿ ಖಂಡಿತವಾಗ್ಲೂ ಸಂಪರ್ಕಿಸಬಹುದು. ನಮ್ಮ ಹೆಸರು ಶೇಖರ ಅನ್ನ, ರಾಮನಗರ ಜಿಲ್ಲೆ ಚನ್ನಬಣ್ಣ ತಾಲೂಕು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಅದ್ರ ಪಕ್ಕನೇ ಇರೋದು ತಿಪ್ಸಂದ್ರ ಅಂತ. ನಾವು ಸರ್ ಇದು ಮುಳ್ತಂತಿ ಕಂಬದ ಕೆಲಸ ವರ್ಕ್ ಮಾಡಿಸ್ತಾ ಇದೀವಿ. ನಾವು ಸುಮಾರು ಒಂದು 15 ವರ್ಷದ ತಾವಿಂದ ಮಾಡಿಸ್ತಾ ಇದೀವಿ ಸರ್. ಎಲ್ಲೋಕೆ ಒಂದು ಕಂಪ್ಲೇಂಟ್ ಬರಲಿಲ್ಲ. ಇವಾಗ ಏನು ಉದ್ದೇಶ ಅಂದರೆ, ಇನ್ನು ಮುಂದಕ್ಕೆ ರೈತರಿಗೆ ಒಳ್ಳೇದಾಗಲಿ, ಇನ್ನು ಕೆಲಸ ವರ್ಕ್ಗಳು ನಮಗೆ ಸಿಗಲಿ ಅಂದ್ಬಿಟ್ಟು ನಾವು ಈ ಒಂದು ವಿಡಿಯೋ ಮಾಡಿಸ್ತಾ ಇದ್ದೀವಿ ಸರ್. ಮೈಸೂರು ಹತ್ರ ಬಂದು ಒಂದು ಲ್ಯಾಂಡ್ ಸಿಕ್ಕಿದೆ 3.5 ಎಕರೆ, ಅದನ್ನ ಮಾಡ್ತಾ ಇದ್ದೀವಿ ಸರ್ ಇವಾಗ. ಒಟ್ಟು ಎಷ್ಟು ಕಂಬ ಇದೆ ಸರ್? ಸರ್ ಟೋಟಲ್ 350 ಕಂಬ ಇದೆ ಸರ್. ಬಿತ್ತಿರೋದು ಸಪೋರ್ಟಿಂಗ್ ಒಂದು 80 ಕಂಬ ಇದೆ ಸರ್. ಇಲ್ಲಿ ಯಾವ ತರ ಕೆಲಸ ಮಾಡಿರೋದು ಸರ್? ನಾವು ಮಾಮೂಲಿ ಸರ್ 3 ಲೈನು 6 ಅಡಿಗೆ 6 ಅಡಿ ಕಂಪಾರ್ಟಿಷನ್ ಮಾಡಿದ್ವಿ. 6 ಅಡಿಯಿಂದ 6 ಅಡಿಗೆ ಸರ್ ಕಂಬ. ಒಂದು 6 ಲೈನ್ ತಂತಿ ಹಾಕಿದ್ದೀವಿ ಸರ್. ಇಲ್ಲಿ 3 ಲೈನು ಕೆಳಗಡೆ ಡಿಸ್ಟೆನ್ಸು ಒಂದು ಡಿಸ್ಟೆನ್ಸ್ ಕೊಟ್ಟಿದ್ದೀವಿ ಸರ್, ಅರ್ಧ ಅಡಿ ಒಂದು. ಇನ್ನು 3 ಲೈನು ಸ್ವಲ್ಪ ಹೈಟ್ ಮಾಡಿದ್ದೀವಿ. ಯಾಕಂದರೆ ಅವರು ಒಂದು ಅಡಿಕೆನೇ ಆಗಲಿ ತೆಂಗೇ ಆಗಲಿ ಏನೇ ಆಗಿರುವೆ, ಒಂದು ಹಂದಿ ಕೂಡ, ಒಂದು ಮುಳ್ಳಂದಿ ಏನೇ ಕೂಡ ಹೋಗಿ ಅದನ್ನು ಟಚ್ ಮಾಡಬಾರ್ದು. ಅದಕ್ಕೋಸ್ಕರ ಒಂದು ಸ್ವಲ್ಪ 3 ಲೈನ್ ಕೆಳಗಡೆ ಕಮ್ಮಿ ಮಾಡಿದ್ವಿ ಡಿಸ್ಟೆನ್ಸು. ಇನ್ನು ಭತ್ತ ಮೇಲ್ಗಡೆ ಬಂದು ಡಿಸ್ಟೆನ್ಸ್ ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀವಿ ಸರ್. ಆ ಥರ ಇದು ಮಾಡಿದ್ದೀವಿ. ಟಾಟಾ ತಂತಿ ಬರೋದು ನಮ್ಮದೆಲ್ಲ, ಟಾಟಾ ಸ್ಟೀಲು. ಆಮೇಲೆ ಕೋಲಾರದಿಂದ ಕಂಬ ತರಿಸ್ತೀವಿ ಸರ್. ಹಸಿ ಕಲ್ಲು, ಸುಟ್ಟಿರೋ ಕಲ್ಲು ಹೊಡೆದೋಗುತ್ತೆ ಅಂದರೆ ಹಸಿ ಕಲ್ಲೇ ತರಿಸೋದು ನಾವು. ಎಲ್ಲೂ ಹೋಗು ಅಷ್ಟೇ ಕೋಲಾರದಿಂದ ತರಿಸ್ತೀವಿ. ಅದರಿಂದ ಸರ್ ಇದು ಬಾಳಿಕೆ ಬರುತ್ತೆ, ನಮಗೆ ಬಾಳಿಕೆ ಬರೋದ್ರಿಂದ ರೈತರಿಗೆ ಒಳ್ಳೆಯದು ಅಂದ್ಬಿಟ್ಟು ನಾವು ಹಾಕಿಸ್ತಾ ಇದ್ದೀವಿ ಸರ್. ಸ್ವಲ್ಪ ಭೂಮಿ ವೇರಿಯೇಷನ್ ಇದೆ, ಅದರಿಂದನೂ ಅದನ್ನೂ ಒಂದೇ ಲೆವೆಲಾಗಿ ಟಾಪ್ ಲೆವೆಲ್ ನಾವು ಕೊಡಲೇಬೇಕು. ಜಮೀನು ಅನ್ನೋರು JCPಲಿ ಮಟ್ಟ ಮಾಡಿಸಿದ್ದಕ್ಕೆ ಇಲ್ಲ ಸ್ವಲ್ಪ ಮಟ್ಟ ಮಾಡ್ಸೋಕ್ಕಾಗುತ್ತೆ, ಅದೇ ಒಂದು ಸ್ವಲ್ಪ ಲೆವೆಲ್ ತಗೊಳ್ಳಿ ಅಂದರೆ ಬಿಡಿ ಸರ್ ಅಂತ ತಗೋತಿ ಅಂದ್ಬಿಟ್ಟು ಕಲ್ಲಂತೂ ಒಂದೇ ಲೆವೆಲಾಗಿ ತಗೊಯ್ತೀವಿ ಸರ್. ಆ ಥರ ನಾವು ಓನರ್ಗೆ ಹೇಳ್ತೀವಿ. ಇಲ್ಲ ಆಗಲ್ಲ ಅಂದಾಗ ನಾವೇ ಒಂದು ಲೆವೆಲಾಗೆ ತಗೊಂಡು ಅವ್ರಿಗೆ ಮಾಡ್ಕೊಂಡು ಫಿನಿಶಿಂಗ್ ಕೊಡ್ತೀವಿ ಸರ್. ಇದು ಸರ್ ಇದು 7 ಅಡಿ ಕಂಬ ಬಂದು 2 ಅಡಿ ಉಳ್ಕೋಗುತ್ತೆ, 5 ಅಡಿ ಮ್ಯಾಲ್ ಕುಳ್ಕೊಳ್ಳುತ್ತೆ ಸರ್. ಅದಕ್ಕೆ 6 ಲೈನ್ ತಂತಿ ಹಾಕೊಡ್ತೀವಿ ಸರ್ ನಾವು. ದಪ್ಪ ಬಂದು 5 ಬರುತ್ತೆ, ಒಂದು ಅಗಲ ಬಂದು 6 ಬರುತ್ತೆ ಸರ್. ಒಂದು 4 ಬರುತ್ತೆ, 6 ಬರುತ್ತೆ ಸರ್. ಆ ಥರ ಡಿಫ್ರೆಂಟ್ ಇರುತ್ತೆ. ಇನ್ನು ಅತಿ ಕಂಬ ಸಣ್ಣ ಮಾತ್ರ ಯಾವತ್ತೂ ಹಾಕೊಡೋದಿಲ್ಲ ಸರ್. ಅದು 6, 4, 5, 6 ಆ ಥರ ಬಂದೇ ಬರುತ್ತೆ ಸರ್. ಕಂಫರ್ಟಬಲ್ ಕಂಬ ಮಾತ್ರ ಒಂದು ಸ್ವಲ್ಪ ಡ್ಯಾಮೇಜ್ ಇದ್ರೂ ಬಂದು ಫ್ರೀ ಸರ್ವಿಸ್ ಇರುತ್ತೆ ಸರ್. ತಂತಿ ಡ್ಯಾಮೇಜ್ ಬರಲಿ, ಕಂಬ ಡ್ಯಾಮೇಜ್ ಬರಲಿ, ನಮ್ಮದು ಫ್ರೀ ಸರ್ವಿಸ್ ಇರುತ್ತೆ. ಬಂದು ನಾವೇ ರಿವರ್ಕ್ ಮಾಡಿಬಿಟ್ಟು ಹೋಗ್ತೀವಿ ಸರ್. ಸರ್ ಇದು ಕಾರ್ನರ್ ಕಂಬ, ಇದು ಡಬಲ್ ಕಂಬ ಹಾಕೋದು ಅಂತಂದರೆ ಸರ್, ಈ ಲೈನ್ ಇದೆಯಲ್ಲ ಅದು ಬ್ಯಾಕ್ ಬೋನ್ ಇದ್ದಂಗೆ ಇದು ಸರ್. ಈ ಲೈನ್ ಒಂದು ಬ್ಯಾಕ್ ಬೋನ್ ಇದ್ದಂಗೆ ಸರ್. ಇದು ನಾವು ಇವೆರಡು ಸಪೋರ್ಟ್ ಕೊಡೋದು ಏನಕ್ಕಂದರೆ, ಈ ಲೈನು ಲೂಸ್ ಆಗಬಾರ್ದು, ಈ ಲೈನು ಲೂಸ್ ಆಗಬಾರ್ದು ಅಂದ್ಬಿಟ್ಟು ಈ ಥರ ಸಪೋರ್ಟಿಂಗ್ ಕೊಡೋದು ಸರ್. ತಂತಿನೂ ಅಷ್ಟೇ ಸರ್. ಇಲ್ಲಿ ಇದು ಲೂಸ್ ಆಗಬಾರ್ದು ಅಂದ್ಬಿಟ್ಟು ಒಂದು ರೌಂಡ್ ಹಾಕಿ ಈ ಲೈನ್ ತಗೋಗಿರ್ತೀವಿ ಸರ್. ಈ ಲೈನ್ಗೂ ಅಷ್ಟೇ ಒಂದು ರೌಂಡಾಗಿ ತಗೊಂಡು ಹಿಂಗೆ ತಗೋಗಿರ್ತೀವಿ ಸರ್. ಅದಕ್ಕೋಸ್ಕರ ಈ ಮೂಲೆ ಕಂಬ ಅಂತ ಹಾಕ್ತೀವಿ ಸರ್. ಎಲ್ಲ ಕಾರ್ನರಲ್ಲೂ 2 ಬರುತ್ತೆ ಸರ್. ಒಂದು 2 ಕಂಬ ಹಾಕ್ಕೊಂಡು ಕ್ಲೀನಾಗೆ ವರ್ಕ್ ಫಿನಿಶಿಂಗ್ ಮಾಡ್ಕೊಡ್ತೀವಿ ಸರ್. ಈ ರೌಂಡ್ ಹಾಕೋ ಉದ್ದೇಶ ಏನಕ್ಕೆ ಅಂದರೆ ಸರ್, ತಂತಿ ಜಗ್ಗಲ್ಲ ಇಲ್ಲಿ. ಏನಕ್ಕೆ ಜಗ್ಗಲ್ಲ ಅಂದರೆ, ನಾವು ಈ ರೌಂಡ್ ಹಾಕಿರ್ತೀವಲ್ಲ, ಈ ಲೈನು ಜಗ್ಗಲ್ಲ, ಇದು ಜಗ್ಗಲ್ಲ. ಅದಕ್ಕೋಸ್ಕರ ಈ ರೌಂಡ್ ಹಾಕ್ತೀವಿ ಸರ್. ತಂತಿ ಯಾಕಂದರೆ ಈ ಲೂಸ್ ಬಂದ್ಬಿಡುತ್ತೆ. ಹಂಗೆ ಹಾಕಿದ್ರೆ ತಂತಿ ಕಟ್ಟುತ್ತೀವಿ, ಮುಂದೆಲ್ಲ ಒಂದಿನ ತಂತಿ ಕಟ್ಟಾಗೋಗುತ್ತೆ.
ಅದಕ್ಕೋಸ್ಕರ ರೌಂಡ್ ಹಾಕ್ಬಿಟ್ರೆ ಬಂದೋಬಸ್ತ್ ಚೆನ್ನಾಗಿರುತ್ತೆ, ತಂತಿನೂ ಲೂಸ್ ಬರಲ್ಲ ಅನ್ನೋಕ್ಕೋಸ್ಕರ ಈ ತರ ರೌಂಡ್ ಹಾಕ್ತೀವಿ ಸರ್. ಇಲ್ಲಿ ತಂತಿ ಬಿಗಿಯಾಗಿ ಟೈಟ್ ಮಾಡಿ ಈ ಕಡೆನೂ ಇಳಿಸ್ಬಿಟ್ಟು ಫುಲ್ ರೌಂಡ್ ಹೊಡಿಸ್ತೇನೆ ಸರ್. ಇದು ರೌಂಡ್ ಹೊಡಿಸ್ಬಿಟ್ಟು ತಂತಿನ ಲೂಸ್ ಬಿಡುದಿಲ್ಲ, ಫುಲ್ ರೌಂಡ್ ಹೊಡಿಸ್ಬಿಟ್ಟು ಟೈಟ್ ಹೊಡಿಬೇಕು. ಅದು ಏನಾಗುತ್ತೆ, ಒಂದೇ ಒಂದು ಹಾಕಿದ್ರೆ ಒಂದ್ ಸ್ವಲ್ಪ ದಿನ ಒಂದು ಅದು ಕಟ್ಟಾಗ ಹೋಗಿ ಬಿದ್ದಾಗುತ್ತೆ. ಇಲ್ಲೊಂದು ರೌಂಡ್ ಹಾಕ್ಬಿಟ್ರೆ ತಂತಿ ಮ್ಯಾಲ್ಕೊಂಡು ಕೆಳಕ್ಕೆ ಜಗ್ಗಾಡಲ್ಲ ಸರ್ ಈ ತರ. ಅದಕ್ಕೋಸ್ಕರ ನಾವು ಈ ತರ ರೌಂಡ್ ಹಾಕ್ಸ್ಬಿಟ್ಟು ನಮ್ಮಲ್ಲಿ ಈ ತರ ಟೈಟ್ ಮಾಡ್ತೀವಿ ಸರ್. ತಂತಿ ಪ್ರತಿಯೊಂದು ಯಾವ್ದು ಒಂದು ಹಾಕ್ಲಿಲ್ವಾ ಅದು ಬಿಚ್ಚಿಸ್ತೀವಿ, ತಿರ್ಗಾ ನಾವು ಟೈಟ್ ಮಾಡ್ತೀವಿ. ಯಾಕಂದ್ರೆ ಕಸ್ಟಮರ್ ಹತ್ರ ನಮ್ಗೆ ಕಂಪ್ಲೇಂಟ್ ಬರಬಾರ್ದು ಸರ್. ಸರ್ ನೋಡಿ ಸರ್, ನಮ್ಮ ತಂತಿ ಯಾವ ತರ ಟೈಟ್ ಬಂದಿದೆ ಅಂದ್ರೆ ನೋಡಿ ಸರ್, ಹತ್ಕೊಂಡು ನಿಂತ್ಕೊಂಡ್ರುವೆ ಅದು ಕೆಳಕ್ ಹೋಗಲ್ಲ ಸರ್. ಅದಕ್ಕೋಸ್ಕರ ನಾವು ಆ ತರ ತಂತಿ ಬಿಗಿ ಮಾಡಿಸಿರ್ತೀವಿ ಆ ತರ ನಾವು. ಅದಕ್ಕೆ ನೋಡಿ ಸರ್, ನಾನೇ ನಿಂತ್ಕೋತಾ ಇದ್ದೀನಿ, ತಂತಿ ಕೆಳಕ್ ಹೋಗಿದೆಯಾ ಸರ್? ಹೋಗಲ್ಲ ಸರ್. ಆ ತರ ಟೈಟ್ ಮಾಡ್ಲೇಬೇಕು ನಾವು ಸರ್. ಭೂಮಿ ನೋಡ್ಕೊಳ್ರಿ, ಇದು ಏನು ಲೆವೆಲ್ ಇಲ್ಲ ಸರ್. ಅಪ್ಪುದಿನ್ನೆ ಒಂದು ಮಟ್ಟ ಇದ್ರೆ ಒಂದು ಇನ್ನ ಕ್ಲೀನಾಗಿ ವರ್ಕ್ ಬರುತ್ತೆ. ಆದ್ರೂ ನಾವು ಯಾವ ತರ ಕೆಲಸ ಮಾಡಿದೀವಿ ಅಂದ್ರೆ, ನಾವು ಕಲ್ಲಿಂದ ಒಂದ್ ಸ್ವಲ್ಪ ಇದ್ ಮಾಡ್ಕೋತೀವಿ. ಒಂದ್ ಸ್ವಲ್ಪ ಭಾರ ಇತ್ತು ಅಂದ್ರೆ ನಾವೇ ಹೊಡ್ಕೊಂಡು ಒಂದ್ ಲೆವೆಲ್ ಮಾಡ್ಕೊಂಡು ಹೋಗ್ತೀವಿ. ತಂತಿನೂ ಅಷ್ಟೇ ಸರ್, ಒಂದ್ ಸಮ ಬರಬೇಕು ನಮ್ಗೆ. ಅದಕ್ಕೋಸ್ಕರ ನಾವು ಲೆವೆಲ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಕಸ್ಟಮರು ಹಂಗೇನು ಅದೇ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಂದು ಲೆವೆಲ್ ಮಾಡ್ಕೊಂಡು ಹಾಕೋ ಹೋಗಿರ್ತೀವಿ ಸರ್. ಇದು ತಂತಿನೂ ಅಷ್ಟೇ ಸರ್. ನೋಡಿ ಒಂದು ಲೈನ್ ಹೆಂಗ್ ತರ ಬಂದಿದೆ, ಅದೇ ತರ ಕಲ್ಲುನು ಒಂದೇ ಲೆವೆಲ್ ಹೋಗಿರ್ತದೆ ಸರ್, ಟಾಪ್ ಲೆವೆಲ್. ನೋಡಿ ಸರ್, ತಂತಿ ಆ ತರ ಬಿಗಿ ಬಂದಿದೆ ನೋಡಿ ಸರ್. ಈ ತರ ಬಿಗಿ ಬರಬೇಕು ಯಾವತ್ತೇ ಇದ್ರೂ ಸರ್. ಆ ತರ ನಾವು ನುಲಿಸ್ತೀವಿ ಸರ್. ಇಲ್ಲಿ ನಾವೇ ನಿಂತ್ಕೊಂಡು ಖುದ್ದಾಗೆ ಟೈಟ್ ಮಾಡಿಸಿ ಒಂದ್ ರೌಂಡ್ ಹಾಕ್ರಪ್ಪ ಅಂದ್ಬಿಟ್ಟು ಹಾಕ್ಸಿ ಈ ಕಡೆ ಫುಲ್ ನುಲ್ಸ್ಬಿಡ್ತೀವಿ ಸರ್. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಹಾಕ್ಬಿಟ್ಟು ಈ ಕಡೆ 2 ರೌಂಡ್ ನುಲ್ದ್ಬಿಟ್ಟು ತಂತಿ ಹಂಗೆ ಬಿಟ್ಬಿಟ್ಟಿರ್ತಾರೆ. ನಾವು ಆ ತರ ಬಿಡೋದಿಲ್ಲ, ಫುಲ್ ಏನಿದೆಯೋ ಸೂಕ್ತನು ನುಲ್ಸ್ಕೊಬಂದ್ಬಿಟ್ಟಿದ್ದೀವಿ ಸರ್ ಪಿಗ್ಗಿಯಾಗೆ. ಅದು ಜಗ್ಗಬಾರ್ದು ತಂತಿ. ನಾವೇ ಆಗ್ಲಿ ಬೇರೆಯವರೇ ಆಗ್ಲಿ ಜಗ್ಗಬಾರ್ದು. ನೋಡಿ ಜಗ್ಗಲ್ಲ ಕೆಳಗಡೆ ತಂತಿ ಸರ್. ಬೆಂಡಿಂಗ್ ಕಟ್ಟೋ ಇದೆಯಲ್ಲ, ಅದು ಏನ್ ಮಾಡುತ್ತೆ ಅಂದ್ರೆ ಬೇರೆಯವರು ಲೋಕಲ್ ತಂತಿ ಹಾಕೊಳ್ತಾರೆ. ಲೋಕಲ್ ಅದು ರೆಸ್ಟ್ ಹಿಡ್ಬಿಡುತ್ತೆ. ಈ ತಂತಿ ಇದೆಯಲ್ಲ ನಮ್ ತಾವು ಟಾಟಾದ ಏನ್ ತಂದಿರ್ತೀವ ಮುಳ್ತಂತಿ, ಅದೇ ತರ ನಾವು ಟಾಟಾದ ಬೆಂಡಿಂಗ್ ತಗೊಬಂದು ಕಟ್ಟಿರ್ತೀವಿ ಸರ್. ಅದು ರೆಸ್ಟ್ ಹಿಡಿಯಲ್ಲ. ಅದಕ್ಕೋಸ್ಕರ ನಾವು ಬೇರೆಯವ್ರ ತರ ಇದೇನ್ ಮಾಡಿಲ್ಲ, ಅದೇ ಟಾಟಾ ತಂತಿನಿ ಎತ್ಕೊಬಂದು ಟಾಟಾ ತಂತಿಗೆ ನುಲಿತೀವಿ ಸರ್. ಅದಕ್ಕೋಸ್ಕರ ಅದು ರೆಸ್ಟ್ ಹಿಡಿಯಲ್ಲ ಸರ್. ಅದು ಚೈನ್ ಮೆಸ್ಸು ಒಂದಿದೆ, ಮಿಲ್ಟ್ರಿ ವೈರು ಒಂದು ಬರುತ್ತೆ, ಬ್ಲೇಡ್ ತಂತಿ ಬರುತ್ತೆ, ಮುಳ್ತಂತಿ ಮಾಡ್ತೀವಿ ಸರ್. ಸಿಮೆಂಟ್ ಕಂಬ ಆದರೂ ಸರ್ 7 ಅಡಿಯಿಂದ 6 ಅಡಿಯಿಂದ 8 ಅಡಿ 10 ಅಡಿವರೆಗೂ ಇರಲಿ ಸರ್, ಯಾವುದೇ ಕೆಲಸ ಇರಲಿ ಮಾಡ್ಕೊಡ್ತೀವಿ. ನಮ್ಮದು ಕಂಬನೂ ಅಷ್ಟೇ. ನಾವು 10 ಅಡಿ ಕಂಬ ಬೇಕಾ 10 ಅಡಿ ಕಂಬ ತರಿಸ್ಕೊಡ್ತೀವಿ, 8 ಅಡಿ ಕಂಬ ಬೇಕಾ 8 ಅಡಿ ಕಂಬ ತರಿಸ್ಕೊಡ್ತೀವಿ, 7 ಅಡಿ ಬೇಕಾ 7 ಅಡಿ ತರಿಸ್ಕೊಡ್ತೀವಿ. ಕಸ್ಟಮರ್ ಯಾವ್ದು ಕೇಳ್ತಾರೆ ಸರ್ ಅದು ನಾವು ತಂದ್ಕೊಡ್ತೀವಿ ಸರ್. ಕಂಬದಲ್ಲಿ ಸಿಮೆಂಟ್ ಕಂಬನೂ ಆಗಲಿ ಸರ್, ಸಿಮೆಂಟ್ ಕಂಬನೂ ತರಿಸ್ಕೊಬಂದು ನಾವೇ ತಗೊಬಂದು ಮಾಡ್ಕೊಡ್ತೀವಿ ಸರ್. ಸಿಮೆಂಟ್ ಕಂಬ ನೀವೇ ನಮ್ಮದು ಮೆಸ್ಸು ಮಾಮೂಲಿ 7 ಅಡಿ ಕಂಬ, 7 ಅಡಿ ಡೀಪ್ ಹೋಗುತ್ತೆ, 5 ಅಡಿ ಮೆಸ್ ಬರುತ್ತೆ ಸರ್. 7 ಅಡಿ ಕಂಬಕ್ಕೆ 8 ಅಡಿ ಕಂಬಕ್ಕೆ 6 ಅಡಿ ಮೆಸ್ ಬರುತ್ತೆ. ಮಾಮೂಲಿ 2 ಅಡಿ ಡೀಪ್ ಹೋಗುತ್ತೆ, 6 ಅಡಿ ಕಂಬ ಮ್ಯಾಕ್ ಕೊಡ್ಕೊಡುತ್ತೆ. 10 ಅಡಿ ಕಂಬಕ್ಕೆ ಸರ್ 8 ಅಡಿ ಮೆಸ್ ಹಾಕ್ತೀವಿ, 2 ಅಡಿ ಗುಂಡಿ ಹೋಗಿರುತ್ತೆ ಸರ್. ಆ ಥರ ಎಲ್ಲ ಕೆಲಸನೂ ನಾವು ಮಾಡ್ಕೊತೀವಿ. ಬ್ಲೇಡ್ ತಂತಿನೂ ಸರ್, ನಮ್ಮ ಬ್ಲೇಡ್ ತಂತಿ ಕಸ್ಟಮರ್ ಹೇಳಕ್ಕೆ ಬೇಕು ಅಂದರೆ ಎತ್ಕೊಬಂದು ಬ್ಲೇಡ್ ತಂತಿನೂ ಹಾಕೊಡ್ತೀವಿ ಸರ್ ನಾವು. ಆ ಥರ ಸರ್ ನಾವು ಬಂದು ಆಲ್ ರೋಡ್ ಕರ್ನಾಟಕ ಸರ್. ಎಲ್ಲಾರ ಕರೀಲಿ ಆಲ್ ರೋಡ್ ಕರ್ನಾಟಕ ಹೋಗಿ ನಾನು ಕೆಲಸ ಮಾಡ್ಕೊಡ್ತೀನಿ. ನಮ್ಮದು ಲೇಬರು 5 ಬ್ಯಾಚ್ ಇದೆ ಸರ್. 10 ಜನ ಕರೆಕ್ಟಾಗಿ 5 ಬ್ಯಾಚ್ ಇದೆ ಸರ್. ಕೆಲಸ ಮುಗಿಯೋವರೆಗೆ ನಾವು ಸ್ಟಾರ್ಟಿಂದ ಆಚೆ ಹೋಗಲ್ಲ ಸರ್. ಆ ಥರ ನಮ್ಮ ಹೊತ್ತಿರುತ್ತೆ ಎಲ್ಲ ಕೆಲಸ. ಕಸ್ಟಮರ್ ಖುಷಿ ಆಯ್ತಾ ತಗ್ನಾಗ್ತಾ ಅವ್ರಿಗೂ ಇದು ಮಾಡಿಕೊಂಡು ನಮ್ದೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಸರ್. ನಮ್ಮದು ಏನಿದ್ರು ಇದು ಸುಟ್ಟಿರೋ ಕಲ್ಲಲ್ಲ, ಹಸಿ ಕಲ್ಲು. ಕೈಯಲ್ಲೇ ಹೊಡೆದು ಗುಂಡು ಹೊಡೆದು ಕೈಯಲ್ಲೇ ತಗೊಬಂದು ತಂದು ಹಾಕೋದು ಕಲ್ಲು ಸರ್. ಇದು 6ಕ್ಕೆ 4 ಬರುತ್ತೆ ಸರ್ ಕಂಬ. ನಾವು ಇದೇನು ಗೊತ್ತಾ ಉದ್ದೇಶ, ಹಸಿ ಕಲ್ಲಾದರೆ ಹೊಡೆದೋಗಲ್ಲ, ನಾವು ಕುಕ್ಕಿದ್ರೂ ಕೆಳಗಡೆ ಹೊಡೆದೋಗಲ್ಲ. ತಿರ್ಗಾ ಈ ಸುಟ್ಟಿರೋ ಕಲ್ಲು ಏನಾಗುತ್ತೆ ಸರ್, ಎಕ್ಸಾಂಪಲ್ ಇಲ್ಲಿದೆ ನೋಡ್ರಿ, ಇದು ಸುಟ್ಟಿರೋ ಕಲ್ಲು. ಇದು ಇವಾಗ ನಮ್ಮ ಹುಡುಗ ಒಂದು ಕಂಬ ಹಾಕ್ತಾರೆ, ಬಾಪ ಇಲ್ಲೇ ಆ ಕಂಬ ಎತ್ ಕುಕ್ಕೋ, ಆ ಕಲ್ಲು ಹೊಡೆದೋಗಲ್ಲ ಸರ್. ನಮ್ಮ ಕಂಬ ನೋಡಿ, ಇದು ಸುಟ್ಟಿರೋ ಕಲ್ಲು, ಇದು ಹೊಡೆದೋಗುತ್ತೆ. ಈ ಕಂಬ ಎತ್ ಕುಗ್ತಾನೆ ನಮ್ಮ ಹುಡುಗ ನೋಡಿ ಸರ್, ಅದು ಹೊಡೆದೋಗಲ್ಲ. ಅವರು ಕಸ್ಟಮರ್ಗೆ ಏನು ಹೇಳಿರ್ತೀವೋ ಅದೇ ಕಲ್ಲು ನಾವು ಎತ್ಕೊಬಂದು ಹಾಕಿರ್ತೀವಿ ಸರ್. ಕಳಬೆ ಅಂತೂ ಹಾಕೋದಿಲ್ಲ. ಎತ್ಕೋಕಪ್ಪ. ಬಿಡಪ್ಪ. ಬಿಡು ನೋಡಿ ಸರ್, ಆ ಥರ ನಮ್ಮ ಕಂಬ ಇರುತ್ತೆ. ಅದು ಹಸಿ ಕಲ್ಲಾದರೆ ಹೊಡೆದೋಗ್ತು. ಸುಟ್ಟಿರೋ ಕಲ್ಲು ಇದು ಫಸ್ಟು ಯಾರೋ ಇಲ್ಲಿ ಹಾಕಿಸಿ ಇದು ಎಲ್ಲ ಹೊಡೆದೋಗಿದೆ ಸರ್. ಸುಮಾರು ಕಲ್ಲು ಆ ಕಡೆ ಎಲ್ಲ ಇದೆ, ಹೊಡೆದೋಗಿರೋ ಕಲ್ಲುಗಳೇ ಆ ಕಡೆ ಎತ್ಕೋಗಿ ಹಾಕಿದ್ದಾರೆ.
ಕಸ್ಟಮರ್ಗೆ ಹೇಳ್ಬಿಡ್ತೀವಿ ಸರ್ ಬೇಡ ಇದು ಸುಟ್ಟಿರೋ ಕಲ್ಲು ಹೊಡೆದೋಗುತ್ತೆ ನಾವೇ ತರಿಸ್ತೀವಿ ಅಂದ್ಬಿಟ್ಟು ಹೇಳಿ ಕೋಲಾರದಿಂದ ಗುಂಡಿಂದ ಹಸಿ ಕಲ್ಲು ಒಡಿಸಿ ನಾವೇ ತಗೊಬಂದು ಇದು ಮಾಡ್ಕೊಡ್ತೀವಿ ಸರ್. ಸ್ಪಾಟ್ಗೆಲ್ಲ ನಾವೇ ಇದು ಮಾಡ್ಕೊತೀವಿ ಸರ್ ಇಲ್ಲಿ. ಸರ್ ಇದೇನಿಲ್ಲ ಸರ್, ನಮ್ಮವ್ರು ನಾವು ಬರ್ತೀವ ಒಂದು ಕೆಲಸ ಬಂದು ಇಲ್ಲಿ ಒಪ್ಕೋತೀವ, ಒಪ್ಕೊಂಡು ನಡ್ಕೆ ಈ ಥರ ಟೆಂಟ್ ಹಾಕೋಬಿಡ್ತೀವಿ ಸರ್. ಟೆಂಟ್ ಹಾಕೋಬಿಟ್ಟು ನಾವು ಕೆಲಸ ಮಾಡ್ತಾ ಇರ್ತೀವಿ. ಬೆಳಿಗ್ಗೆ ಓನರ್ ಬಂದು ಹೋದ್ರೆ ಅವ್ರು ಬರೋದೇ ಬೇಡ ಸರ್, ನಮ್ಗೆ ಈ ಥರ ಅಂತ ತೋರಿಸ್ಕೊಟ್ಬಿಟ್ಟು ಹೊಂಟೋಗಿರ್ತಾರೆ. ಕೆಲಸ ಅವ್ರು ಬಂದು ನೋಡಬೇಕು, ಸರಿ ಕಣಪ್ಪ ಅಂದ್ಬಿಟ್ಟು ಒಪ್ಕೋಬೇಕು. ಆ ಥರ ಕಂಪ್ಲೀಟ್ ಮಾಡ್ಕೊಟ್ಟಿರ್ತೀವಿ ಸರ್ ಕೆಲಸಗಳು. ಯಾವತ್ತೇ ಆಗಲಿ ನಾವು ಇರಿ ದುಡ್ಡು ಇಸ್ಕೊಂಡೋಗಿ ಬರೋದು 3 ದಿನ ಅಂದ್ಬಿಟ್ಟು ಪಾಲ್ಟಿಗಳು ಆಟ ಆಡಿಸಲ್ಲ ಸರ್. ಬಂದು ಟೆಂಟ್ ಹಾಕೋದು ಅಂದರೆ ಆ ಕೆಲಸ ಮುಗಿಯೋವರೆಗೂ ಟೆಂಟ್ ಎತ್ತಿದಿಲ್ಲ ಸರ್. ನಮ್ದು ಆ ಥರ ಕೆಲಸ ಇರುತ್ತೆ ಸರ್. ಸರ್ ಇದು ಬಂದು ಟಾಟಾ ತಂತಿ ಸರ್. ಜನಗಳಿಗೆ ಯಾಮಾರಿಸ್ತಾರೆ ಸರ್, ನಾವು ಆ ಥರ ಇಲ್ಲ. ಇಲ್ಲಿ ನೋಡಿ ಸರ್, ಇಲ್ಲೇ ಕಂಪ್ನಿಯಿಂದನೇ ಬಿಲ್ ಕೊಟ್ಟಿರ್ತಾರೆ ಇದು ಸರ್. ಇಲ್ಲಿ ಸ್ಕ್ಯಾನರ್ ಇದೆ, ಯಾರೇ ಆಗಲಿ ಸರ್ ಈ ಸ್ಕ್ಯಾನರ್ನ ಗೂಗಲಲ್ಲಿ ಚೆಕ್ ಮಾಡ್ಕೋಬೋದು, ಟಾಟಾನ ಇಲ್ಲ ಬೇರೆನಾ ಅಂದ್ಬಿಟ್ಟು ಸರ್. ನಾವು ಅದಕ್ಕೋಸ್ಕರ ಕಂಪ್ನಿಯಿಂದನೇ ನಾವು ಈ ಬಿಲ್ ಇರುತ್ತೆ ಸರ್ ಎಲ್ಲ ಈ ಥರಲ್ವೇ. ಇದೂ ಸರ್ ಟಾಟಾದೇ ಕಂಪ್ನಿಯಿಂದ ತಗೊಬಂದು ಇಲ್ಲಿ ನಮ್ಮ ಹಿರೂರಲ್ಲಿ ಅಂಗಡಿ ಇದೆ, ಅಲ್ಲಿಂದ ಟಾಟಾದೇ ತಗೊಬಂದು ಅಲ್ಲೇ ಕಟ್ ಮಾಡಿಸ್ಕೊಂಡು ಸರ್ ಅಲ್ಲಿಂದ ತಗೊಬರ್ತೀವಿ. ತಂತಿಯಲ್ಲಿ ತಗೊಬರ್ತೀವಿ, ಅದು ಅಲ್ಲೇ ತಗೊಬರ್ತೀವಿ ಸರ್. ಕಟ ತಂತಿನೂ ತಗೊಬರ್ತೀವಿ, ಅಲ್ಲೇ ಮುಳ್ತಂತಿನೂ ತಗೊಬರ್ತೀವಿ ಸರ್. ಕಂಪ್ನಿಯಿಂದನೇ ಬಂದಿರೋದು ಸರ್. ಲೋಕಲ್ ಪಾಕಲ್ ತಗೊಂಡ್ರೆ ರೆಸ್ಟ್ ಇಡ್ಬಿಡುತ್ತೆ ಸರ್ 3 ದಿನ 4 ದಿನಕ್ಕೆಲ್ಲ. ಅದಕ್ಕೆ ರೆಸ್ಟ್ ಇಡ್ಬಿಟ್ರೆ ತಿರ್ಗಾ ರೀವರ್ಕಸ್ ನಮಗೆ ಬರುತ್ತೆ ಅದು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಹೇಳಿದ್ದೇನು ಹೇಳ್ತೀವೋ ಅದನ್ನೇ ಕೆಲಸ ಮಾಡಿರ್ತೀವಿ ಸರ್. ನಾವು ಅದೇ ಕ್ವಾಲಿಟಿ ಮೆಟೀರಿಯಲ್ ಹಾಕೊಟ್ಟಿರ್ತೀವಿ. ಟಾಟಾ ಕಂಪ್ನಿಯಿಂದ ಏನು ವ್ಯಾರಂಟಿ ಕೊಟ್ಟಿರ್ತಾರೆ ಸರ್, ನಾವು ಅದ್ರ ಮೇಲೆ 5 ವರ್ಷ ನಾವೇ ಗ್ಯಾರಂಟಿ ಕೊಟ್ಟಿರ್ತೀವಿ ಸರ್. ಯಾಕಂದರೆ ಒಂದು ಕಂಬ ಡ್ಯಾಮೇಜ್ ಆದ್ರೂ ತಂತಿ ಡ್ಯಾಮೇಜ್ ಆದ್ರೂ ನಮ್ಮದೇ ಇರುತ್ತೆ ಫ್ರೀ ಸರ್ವಿಸು. ಅದಕ್ಕೋಸ್ಕರ ವ್ಯಾರಂಟಿ ನಾವೇ ಕೊಟ್ಟಿರ್ತೀವಿ. ಟಾಟಾ ಕಂಪ್ನಿದು ಏನು ಕೊಟ್ಟಿರುತ್ತೋ ಅದ್ರ ಮೇಲೆ 5 ವರ್ಷ ನಾವೇ ಗ್ಯಾರಂಟಿ ಕೊಟ್ಟಿರ್ತೀವಿ ಸರ್. ಅದಕ್ಕೋಸ್ಕರ ಬಂದು ನಾವು ಗುರುವಾರ ಬಂದಿದ್ದು, ಇವತ್ತು ಮಧ್ಯಾಹ್ನಕ್ಕೆ ಕಂಪ್ಲೀಟ್ ಆಗೋದಿಲ್ಲ. ಯಾಕಂದರೆ ನಾವು 3 ದಿನ ಆಗುತ್ತೆ ಈಗ ಕೆಲಸ ಹೇಳ್ತೀವಿ. 3.5 ಎಕರೆ ಇದೆ. ಒಂದು ದಿನ ಎಷ್ಟೋ ತಗೋತೀವಿ. ಬೇರೆಯವರು ಏನಂತಾರೆ 2 ದಿನಕ್ಕೆ ಕೆಲಸ ಮುಗಿಸ್ಕೊಟ್ಬಿಡ್ತೀವಿ ಅಂತಾರೆ. ನಾವು ಆ ಥರ ಅಲ್ಲ, 1 ದಿನ ಎಷ್ಟೋ ತಗೋತೀವಿ. ಯಾಕಂದರೆ ಕೆಲಸ ಪರ್ಫೆಕ್ಟ್ ಆಗಿರ್ಬೇಕು ಸರ್. ಯಾರೇ ಆಗಲಿ ಕಸ್ಟಮರ್ ಬಂದು ಒಪ್ಕೋಬೇಕು ಚೆನ್ನಾಗಿ ಮಾಡಿದ್ದೀರಿ ಅಂದ್ಬಿಟ್ಟು. ಅದಕ್ಕೋಸ್ಕರ 1 ದಿನ ಎಷ್ಟೋ ತಗೋತೀವಿ ಸರ್ ಕೆಲಸ. ಆ ಥರ 1 ದಿನ ಏನು ತಗೊತೀವಿ ಅಂದರೆ ಕ್ಲೀನ್ ಕೆಲಸ ಬರುತ್ತವಿಂದ ನಮಗೆ ಓನರ್ ಕೊಡಬೇಕು. ಅದಕ್ಕೋಸ್ಕರ 1 ದಿನ ಎಷ್ಟು ತಗೊಂಡು ಇವತ್ತು ಕಂಪ್ಲೀಟ್ ಆಗುತ್ತೆ. 3.5 ದಿನಕ್ಕೆ ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ ಸರ್. 1 ದಿನ ಲೇಟ್ ಆಗಲಿ, ಕೆಲಸ ಪರ್ಫೆಕ್ಟ್ ಆಗಿರಲಿಪ್ಪ ಅಂದ್ಬಿಟ್ಟು ನಾವು ಆ ಥರ ಮಾಡಿಕೊಡ್ತೀವಿ ಸರ್. ಕಸ್ಟಮರ್ ಒಪ್ಕೋಬೇಕು ಸರ್, ನಾವೇನು ಮಾಡಿದ್ದೀವಿ ಚೆನ್ನಾಗಿ ಮಾಡಿದ್ರು ಬಿಡಪ್ಪ ಅಂದ್ಬಿಟ್ಟು ನಗ್ನಗ್ತಾ ಹೋಗ್ಬೇಕು ಸರ್. ಯಾರೇ ಆಗಲಿ ಏನೇ ಆಗಲಿ ಸರ್, ಕೆಲಸ ನೋಡಲಿ ಕಾಸು ಕೊಡಲಿ ಸರ್, ನಮ್ಮದು ಇದು ಆ ಥರ. ಬೆಂಗಳೂರಿಂದ ಮೈಸೂರು ಒಂದು ಸೈಟ್ಗಳೇ ಆಗಲಿ ಜಮೀನುಗಳಿಗೆ ಆಗಲಿ ಏತ್ಕಾರ ಆಗಲಿ ಸರ್ ನಾವು ಹಾಕ್ಕೊಡ್ತೀವಿ ಸರ್. ಬನ್ನಿ ಸರ್, ಪ್ರತಿ ಒಂದು ಸೈಟ್ ಇರಲಿ 50 ಕಂಬ ಇರಲಿ, ನಾವು ಕಂಬ ಎತ್ಕೊಬರ್ತೀವಿ, ಸೈಟ್ಗಳಿಗೆ ಹಾಕೊಡ್ತೀವಿ, ಫಿನಿಶಿಂಗ್ ಕೊಟ್ಬಿಟ್ಟು ನಾವು ಹೋಗ್ತೀವಿ ಸರ್. ಬೆಂಗಳೂರಿಂದ ಮೈಸೂರವರೆಗೂ ಸರ್, ಎಲ್ಲೇ ಆಗಲಿ ಈ ಭಾಗದಲ್ಲಿ ನಾವು ಬಂದು ಹಾಕೊಟ್ಬಿಟ್ಟು ಹೋಗ್ತೀವಿ ಸರ್. 1 ಎಕರೆಗೆ ಎಷ್ಟು ಕಾಸ್ಟ್ ಆಗುತ್ತೆ ಸರ್? ಸರ್ 1 ಎಕರೆಗೆ ಸರ್ ಇಲ್ಲಾಂದ್ರೆ 1,20,000 ರೂಪಾಯಿ ಆಗುತ್ತೆ ಸರ್. ಯಾಕಂದರೆ 130 ಕಂಬ ಹಾಕುತ್ತೆ 1 ಎಕರೆಗೆ. ಅದಕ್ಕೆ ಅಷ್ಟು ಬಂದು 1,20,000 ರೂಪಾಯಿ ಆಗುತ್ತೆ 1 ಎಕರೆಗೆ. ಆ ಥರ ಇದು ಇರುತ್ತೆ ಸರ್ ಪ್ರೈಜಸ್ಸು. ನಮ್ದು ಇವಾಗ 7 ಅಡಿ ಕಂಬ ಇದು ಸರ್. 7 ಅಡಿ ಕಂಬ 6 ಲೈನ್ ತಂತಿ ಹಾಕ್ಕೊಡ್ತಾ ಇದ್ದೀವಿ ಸರ್. 800 ರೂಪಾಯಿಗೆ ಮಾಡ್ತಾಯಿದ್ದೀನಿ ಸರ್. ಮಾಮೂಲಿ ಚೈನ್ ಲಿಂಕ್ ಮಿಸ್ ಅಂತ ಬರುತ್ತೆ ಸರ್, ಅದು 7 ಅಡಿ ಕಂಬ. 3 ಲೈನ್ ತಂತಿ ಬರುತ್ತೆ, 5 ಅಡಿ ಮಿಸ್ ಬರುತ್ತೆ, 7 ಅಡಿ ಕಂಬ ಬರುತ್ತೆ. ಅದಕ್ಕೆ 1,250 ರೂಪಾಯಿ ಮಾಡ್ತಾಯಿದ್ದೀನಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 1,200 ರೂಪಾಯಿ ಮಾಡ್ಕೊಡ್ತೀನಿ ಸರ್. 7 ಅಡಿ ಕಂಬ 6 ಲೈನ್ ತಂತಿ ಟಾಟಾ ತಂತಿ ಸ್ಟೀಲ್ ಹಾಕ್ತಾಯಿದ್ದೀನಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 750 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಪ್ರೈಜಸ್ಸೇ ಹೇಳ್ಬಿಡ್ತೀವಿ ಸರ್. ಯಾಕಂದರೆ ಕಸ್ಟಮರು ಒಪ್ಕೋಬೇಕು, ಕೆಲಸ ನೋಡಬೇಕು, ಕಾಸು ಕೊಡಿ, ಕೆಲಸ ನೋಡಿ ಕಾಸು ಕೊಡಲಿ ಸರ್. ತಂದೇನಿಲ್ಲ ಸರ್. ಅವ್ರವ್ರ ಥರ ಸುಳ್ಳು ಹೇಳಲ್ಲ ಸರ್. 1-2 ಇವಾಗ ಕಳಿಸ್ತಾ ಇರಲಿ ಬರೋ ರೇಪು ನಾಳೆ ಕಳಿಸ್ತಾ ಇದ್ದೀನಿ ಆ ಥರ ಏನಿಲ್ಲ ಸರ್. ಕಲ್ಲೂ ನಾವು ಬಂದಾಗೆ ಬರುತ್ತೆ, ತಂತಿನೂ ನಾವು ಬಂದಾಗೆ ಬರುತ್ತೆ. ಎಲ್ಲ ಕೆಲಸ ಕಂಪ್ಲೀಟ್ ಆಗೋವ್ರಿಗೆ ನಾವು ಕಾಟ್ಬಿಟ್ಟು ಹೊರಗಡೆ ಹೋಗೋಣ, ಆ ಥರ ನಮ್ದಿರುತ್ತೆ ಯಾವಾಗ. ನಮಸ್ತೆ, ನನ್ನ ಹೆಸರು ಮಧು ಸೋಮಶೇಖರ್ ಅಂತ. ನಾನು ಸಿವಿಲ್ ಇಂಜಿನಿಯರು. ಶೇಖರ್ ಅನ್ನೋರು ನಮಗೆ ನಮ್ಮ 3.5 ಎಕರೆ ಜಾಗಕ್ಕೆ ಒಂದು ಫೆನ್ಸಿಂಗ್ ಹಾಕ್ಕೊಟ್ಟಿದ್ದಾರೆ. ಹೀಗೆ ನಮಗೆ ಮುಂಚೆನೂ ಕೂಡ ಮಾಡಿಕೊಟ್ಟಿದ್ದಾರೆ. ಮಂಡ್ಯದಲ್ಲೂ ನಮಗೆ ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದಾರೆ. ತುಂಬ ಕ್ವಾಲಿಟಿ ವರ್ಕ್ ಮಾಡಿಕೊಡ್ತಾರೆ.
ಕಾರ್ನರಲ್ಲಿ ಈ ಥರ ಡಬಲ್ ಕಲ್ಲೆಲ್ಲ ಹಾಕಿ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ. ಮತ್ತು ಅವ್ರು ಯೂಸ್ ಮಾಡೋದೆಲ್ಲ ಟಾಟಾ ಬ್ರಾಂಡೆಡ್ ಫೆನ್ಸಿಂಗ್ನ ಯೂಸ್ ಮಾಡ್ತಾರೆ. ತುಂಬ ಒಳ್ಳೆ ಕ್ವಾಲಿಟಿ ವರ್ಕ್ ಆಗುತ್ತೆ. ನಿಮ್ಗೆ ಏನಾರ ಅವಶ್ಯಕತೆ ಇದ್ದಲ್ಲಿ ಖಂಡಿತವಾಗ್ಲೂ ಸಂಪರ್ಕಿಸ್ಬೋದು ಅವ್ರು.